ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೇ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೇ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೇ ಅಯ್ಯ, ನೀನು ವಾಂಗ್ಮಯನ ಅತೀತನು. ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೇ ಅಯ್ಯ, ನೀನು ವಾಂಗ್ಮನಕ್ಕತೀತನು. ಜಪ ಸ್ತೋತ್ರದಿಂದ ಒಲಿಸುವೆನೇ ಅಯ್ಯ, ನೀನು ನಾದಾತೀತನು. ಜಪ ಸ್ತೋತ್ರದಿಂದ ಒಲಿಸುವೆನೇ ಅಯ್ಯ, ನೀನು ನಾದಾತೀತನು. ಭಾವಜ್ಞಾನದಿಂದ ಒಲಿಸುವೆನೇ ಅಯ್ಯ, ನೀನು ಮತಿಗತೀತನು. ಭಾವಜ್ಞಾನದಿಂದ ಒಲಿಸುವೆನೇ ಅಯ್ಯ, ನೀನು ಮತಿಗತೀತನು. ಹೃದಯ ಕಮಲ ಮಧ್ಯದಲ್ಲಿ ಹಿಂಬಿಟ್ಟು ಕೊಂಬೆನೇ ಅಯ್ಯ, ನೀನು ಸರ್ವಾಂಗ ಪರಿಪೂರ್ಣನು. ಹೃದಯ ಕಮಲದಲ್ಲಿ ಮಧ್ಯದಲ್ಲಿ ಹಿಂಬಿಟ್ಟು ಕೊಂಬೆನೇ ಅಯ್ಯ, ನೀನು ಸರ್ವಾಂಗ ಪರಿಪೂರ್ಣನು. ನೀನು ನಿನ್ನ ಒಲಿಸಲೆನ್ನಳವಲ್ಲ, ನೀನೊಲಿಯುವುದೇ ಸುಖವಯ್ಯ ಚೆನ್ನಮಲ್ಲಿಕಾರ್ಜುನ. ನಿನ್ನ ಒಲಿಸಲೆನ್ನಳವಲ್ಲ, ನೀನೊಲಿಯುವುದೇ ಸುಖವಯ್ಯ ಚೆನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಿದ್ದಾರೆ ಅಂದರೆ, ಆ ದೇವರ ಒಲಿಮೆಗಾಗಿ ನಾವು ಏನೇ ಮಾಡಿದರೂ ಸಹಿತ ಆತ ನಮಗೆ ಒಲಿಯೋದಿಲ್ಲ, ಆದರೆ ಆತನೇ ನಮಗೆ ಒಲಿಬೇಕು, ಆತನೇ ನಮಗೆ ಒಲಿಬೇಕು, ನಮಗೆ ಕರುಣಿಸಬೇಕು ಅಂತ ಇಲ್ಲಿ ಆ ತಾಯಿಯವರು ಹೇಳ್ತಾ ಇದ್ದಾರೆ. ಹಾಗೆ ಅಷ್ಟವಿಧಾರ್ಚನೆ ಮಾಡಿ ಒಲಿಸುವೆನೇ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಂದ್ರೆ ಈ ಅಷ್ಟವಿಧಾರ್ಚನೆ ಏನು ನಾವು ಮಜ್ಜನಕ್ಕೆ ಎರೆಯೋದು, ಹೂವು ಏರಿಸೋದು, ಊದುಬತ್ತಿ ಬೆಳಗೋದು, ಮಂತ್ರ ಹೇಳೋದು, ಇವುಗಳನ್ನೆಲ್ಲ ಮಾಡಿ ಒಂದು ಅಷ್ಟವಿಧಾರ್ಚನೆಗಳನ್ನು ಮಾಡಿ ನಾವು ಆ ದೇವರನ್ನು ಒಲಿಸಬೇಕು ಅಂತ ಹೇಳಿದರೆ ಆತ ಅಲ್ಲಿ ಬಹಿರಂಗ ಅಲ್ಲಿ ಇಲ್ಲವ, ಆತ ಬಹಿರಂಗದಲ್ಲಿಲ್ಲ ಆತ. ಅದಕ್ಕೋಸ್ಕರ ಆತ ನಮಗೆ ಕೈಗೆ ಸಿಗೋದಿಲ್ಲ. ನಾವು ಏನೇ ಮಾಡಿದರೂ ಸಹಿತ ಆತ ನಮ್ಮಿಂದ ದೂರ ಇರ್ತಾನವನು. ಅದಕ್ಕೋಸ್ಕರ ಅನೇಕರನ್ನು ನಾವು ನೋಡ್ತೇವೆ, ಆ ಪೂಜೆ ಈ ಪೂಜೆ ಮಾಡಿ ದೇವ್ರನ್ನ ಒಲಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಅಷ್ಟು ದೀಪ ಹಚ್ಬೇಕು, ಎಷ್ಟು ಬಿಲ್ವ ಏರಿಸ್ಬೇಕು, ಎಷ್ಟು ಹೊತ್ತು ಕುಂತು ಪೂಜೆ ಮಾಡಬೇಕು ಅಂತೇಳಿ ಏನೇನೋ ಹೇಳ್ತಿರ್ತಾರೆ. ಆದರೆ ಅಲ್ಲಿ ಅದು ಕೇವಲ ಒಂದು ವ್ಯವಹಾರ ನಡೀತೈತೆ ಹೊರತು ಅಲ್ಲಿ ದೇವರ ಒಲುಮೆ ಅಲ್ಲಿ ಆಗೋದಿಲ್ಲ ಅನ್ನೋದನ್ನು ಆ ತಾಯಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದ್ರೆ, ಅಂತರಂಗದಲ್ಲಿ ಧ್ಯಾನ ಮಾಡಿ ಒಲಿಸುವೆನೆಯ, ನೀನು ವಾಂಗ್ಮನಕ್ಕತೀತನು. ಅಂದರೆ ಅಂತರಂಗದೊಳಗೆ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಆತನನ್ನು ಒಲಿಸೋಕ್ಕಾಗ್ತತೇನೋ ಅಂತ ಕೇಳಿದ್ರೆ ಆತ ವಾಂಗ್ಮಯಕ್ಕೋ ಅತೀತನ. ಒಂದು ವಾಕ್ ಏನಂತ, ವಾಕ್ ಅಂದರೆ ಮಾತುಗಳಿಗೆ ಅವ ಅತೀತವಾದಂಥವ. ಹಾಗಾಗಿ ಆತನ ಒಲಿಮೆ ಅಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಜಪ ಸ್ತೋತ್ರದಿಂದ ಒಲಿಸುವೆನೆಯ, ನೀನು ನಾದಾತೀತನು. ಅಂದರೆ ಒಂದು ಜಪ ಮಾಡಿ ಪ್ರಾರ್ಥನೆ ಮಾಡಿ ನಾಮಾವಳಿ ಇವೆಲ್ಲ ಏನೇನೋ ಅವುಗಳನ್ನು ಹೇಳಿದರೆ ನೀನು ಒಲಿತೀನೋ, ಆದರೆ ನೀನು ಒಲಿಯೋದಿಲ್ಲ. ನೀನು ಯಾವುದೇ ಒಂದು ನಾದಕ್ಕೆ ಸಿಗೋದಿಲ್ಲ, ಶಬ್ದ ನಾದಕ್ಕೆ ನೀನು ಅಲ್ಲಿ ಅತೀತನಾಗಿರೋದ್ರಿಂದ ನೀನು ಅಲ್ಲಿ ನೀನು ಪ್ರಕಟಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಒಂದು ಕಡೆ ಗುರು ಬಸವಣ್ಣನವರು ಹೇಳ್ತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ಅಂದರೆ ನಾದವ ಮಾಡಿದ ಬ್ರಹ್ಮನ, ವೇದವ ಓದಿದ ಬ್ರಹ್ಮನ ಶಿರಹೋಯಿತು, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯು ಆಯಿತು ಅಂತ ಹೇಳಿ ಗುರು ಬಸವಣ್ಣನವರು ಹೇಳಿದಾಗೆ ಅದು ನಾದಾತೀತನಾಗಿದ್ದರಿಂದ ಅಲ್ಲಿ ಆತ ಒಲಿಯೋದಿಲ್ಲ ಅನ್ನೋದನ್ನು ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾರೆ. ಹಾಗಾದರೆ ಭಾವಜ್ಞಾನದಿಂದ ಒಲಿಸುವೆನೇ ನೀನು ಮತಿಗತೀತನು. ಅಂದರೆ ನಾವು ಒಂದು ಭಾವದಿಂದ, ಒಂದು ಬುದ್ಧಿಶಕ್ತಿಯಿಂದ, ಒಂದು ಜ್ಞಾನದಿಂದ ನಾವು ತುಂಬ ಜಾಣರಿದ್ದೇವೆ ಅಂತ ಹೇಳೋದನ್ನು ನಾವು ಆತನನ್ನು ಒಲಿಸ್ಕೊಳ್ಳೋಕ್ಕೆ ಸಾಧ್ಯ ಐತನೋ ಅಲ್ಲಿ ಸಹಿತ ನೀನು ಬುದ್ಧಿಶಕ್ತಿಗಿಂತನೂ ಅತೀತವಾಗಿದ್ದೀಯಾ ನೀನು
ಆ ಜ್ಞಾನಕ್ಕಿಂತನೂ ಅತೀತವಾಗಿದ್ದರಿಂದ ನೀನು ಅಲ್ಲಿ ಒಲಿಯೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೆ ಏನು ಹೇಳ್ತಾರೋ, ಹೃದಯ ಕಮಲ ಮಧ್ಯದಲ್ಲಿ ಇಂಬಿಟ್ಟುಕೊಂಬನಿ ಅಯ್ಯ ನೀನು ಸರ್ವಾಂಗ ಪರಿಪೂರ್ಣನು. ಅಂದರೆ ಹೃದಯದೊಳಗೆ ನಾನು ಇಂಬಿಟ್ಟುಕೊಳ್ತೀನಿ, ನಿನ್ನನ್ನು ಅಲ್ಲಿ ಬಚ್ಚಿಟ್ಟುಕೊಳ್ತೀನಿ, ನನ್ನನ್ನು ಅಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ಕೇಳಿದಾಗ ಆತ ಸರ್ವಾಂಗ ಆತ ಪರಿಪೂರ್ಣ ಆಗಿದ್ದಾನ. ಸೃಷ್ಟಿಕರ್ತ ಪರಮಾತ್ಮ ಪರಿಪೂರ್ಣ ಆಗಿದ್ದಾನೆ. ಅದಕ್ಕೋಸ್ಕರ ಆತ ಅಲ್ಲಿ ಸಹಿತ ಇರೋದಿಲ್ಲ, ನೆಲೆಸೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಹಾಗಾದರೆ ಕೊನೆಯದಾಗಿ ಅವರು ಏನು ಹೇಳ್ತಾರೆ ಅಂದರೆ, ನಿನ್ನ ನೊಲಿಸುವ ಎನ್ನಳವಲ್ಲ. ನಿನ್ನನ್ನು ನಾನು ಒಲಿಸಬೇಕು. ಅಲ್ಲಿ ಪೂಜೆಯಿಂದ, ಪ್ರಾರ್ಥನೆಯಿಂದ, ಧ್ಯಾನದಿಂದ, ಭಾವದಿಂದ ಯಾವುದರಿಂದಾದರೂ ನಿನ್ನನ್ನು ಒಲಿಸಬೇಕು ಅಂತ ಅಂದಾಗ ಅದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವರು. ನನ್ನಿಂದ ಇದು ಸಾಧ್ಯವಾಗದ ಮಾತು. ಹಾಗಾದರೆ ಏನಾಗಬೇಕು ಅಂತ ಕೇಳ್ತಾರೆ ಅವರು. ನೀನು ಒಲಿಯೋದೇ ಸುಖವಯ್ಯ, ನೀನೇ ಒಲಿಬೇಕು ನನಗೆ. ನಾನು ಇಷ್ಟೆಲ್ಲ ಮಾಡಿದರೂ ನಿನ್ನ ಒಲಿಸುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಎನ್ನಳವಲ್ಲ, ನೀನೇ ನನಗೆ ಒಲಿಬೇಕು ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಅವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವಚನದಲ್ಲಿ ಆ ತಾಯಿಯವರು ಹೇಳೋದೇನೆಂದರೆ, ನಾವು ಏನೇನೋ ಮಾಡಿ ಆ ದೇವ್ರನ್ನ ಒಲಿಸ್ಕೊಳ್ತೇವೆ ಅಂತ ಹೇಳಿದಾಗ ಅಲ್ಲಿ ದೇವರ ಒಲಿಮೆ ಅಲ್ಲಿ ಆಗೋದಿಲ್ಲ. ಆತನೇ ನಮಗೆ ಒಲಿಬೇಕಾಗ್ತದೆ. ಆತನ ಕರುಣೆ ನಮಗೆ ಹರಿದು ಬರಬೇಕಾಗ್ತದೆ. ಅದು 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 ಯಾರಿಗೆ ಸಾಧ್ಯ ಐತಿ, ಯಾರಿಗೆ ಹರಿದು ಬರ್ತೈತಿ ಅಂದರೆ ಶರಣರಿಗೆ. ಅದು ಶರಣರ ಹತ್ತಿರ, ಶರಣರೊಡನೆ ಆ ಪರಮಾತ್ಮ ಅಲ್ಲಿ ಬೆಸಗೊಳ್ತಾನೆ. ಆತನ ಅನುಗ್ರಹ ಅವ್ರಿಗೆ ಆಗಿರ್ತೈತಿ. ಅದಕ್ಕೋಸ್ಕರ ನಾವು ಸಹಿತ ಅಕ್ಕಮಹಾದೇವಿ ತಾಯಿಯವರ ಹಾಗೆ ಕೇವಲ ಪೂಜೆ ಪ್ರಾರ್ಥನೆಯಿಂದ ಒಲಿಸಿಕೊಳ್ತೇವೆ ಅಂದರೆ ಅದು ಸಾಧ್ಯವಿಲ್ಲದ ಮಾತು. ಆತನ ಒಲಿಮೆ ಆಗಬೇಕಾಗಿತ್ತು ಅಂದ್ರೆ ತನ್ನಿಂದ ತಾನು ಅದು ಅಲ್ಲಿ ಗುರು ಬಸವಣ್ಣನವರು ನೀನು ಒಲಿದರೆ ಕೊರಡು ಕೊನರುವುದು, ನೀನು ಒಲಿದರೆ ಬರಡು ಹಯನುವುದು, ನೀನು ಒಲಿದರೆ ವಿಷವು ಅಮೃತವಾಗುವುದು ಅಂತ ಏನು ಹೇಳ್ತಾರಲ್ಲ, ಆ ಸೃಷ್ಟಿಕರ್ತ ಪರಮಾತ್ಮ ತನ್ನಿಂದ ತಾನೇ ಒಲಿದು ನಮಗೆ ಬರಬೇಕು. ಹಾಗೆ ಬರಬೇಕು ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದರೆ ಅಲ್ಲಿ ನಾವು ಏನು ಮಾಡಬೇಕು, ಶರಣರ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿದಾಗ ನಮಗೆ ಅಂಥ ಒಂದು ಜ್ಞಾನ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.